ಆ ಯುವತಿ ಯಾರು, ಆತನಿಗೂ ಅವರಿಗಿರುವಂಥ ಸಂಬಂಧ ಏನೂ ಗೊತ್ತಿಲ್ಲ. ಇನ್ನು ವಾರದ ಹಿಂದೆ ಅಧಿಕಾರಿಗಳಿಗೆ ಸಂದೇಶವನ್ನು ಕಳಿಸಿದರು ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ. ಮನೆಯಲ್ಲಿ ನನಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಓಂ ಪ್ರಕಾಶ್. ತನ್ನ ಪತಿ ಹಿಂಸೆ ಕೊಡುವ ವಿಚಾರವನ್ನು ತಮ್ಮ ಸ್ನೇಹಿತರ ಜೊತೆ ಹಂಚಿಕೊಂಡಿದ್ರು. ಮನೆಯಲ್ಲಿ ಗನ್ ಹಿಡಿದುಕೊಂಡು ಓಡಾಡ್ತಾ ಇದ್ದಾರೆ. ನಿನ್ನನ್ನು ಬಿಡೋದಿಲ್ಲ, ಸಾಯಿಸ್ತೀನಿ ಅಂತ ಹೇಳಿ ಬೆದರಿಕೆ ಹಾಕ್ತಾ ಇದ್ದಾರೆ. ನನಗೆ ಕ್ಷಣ ಕ್ಷಣಕ್ಕೂ ಕೂಡ ಜೀವ ಭಯ ಇದೆ ಅಂತ ಹೇಳಿ ಕೇಸ್ ದಾಖಲಿಸಿ, ಸುಮೋಟೋ ಕೇಸ್ ದಾಖಲಿಸಿ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇದ್ರಂತೆ ಪಲ್ಲವಿ. ವಾರದ ಹಿಂದೆ IPS ಅಧಿಕಾರಿಗಳಿಗೆ ಮೆಸೇಜ್ ಹಾಕಿದ್ರು ಪಲ್ಲವಿ. ಯಾಕೆಂತ ಹೇಳಿದ್ರೆ ಅವರು ಕೂಡ IPS ಅಧಿಕಾರಿಯಾಗಿದ್ದಂಥವರು. ಹೀಗಾಗಿ IPS ಅಧಿಕಾರಿಗಳ ಸಂಪರ್ಕ ಓಂ ಪ್ರಕಾಶ್ ರಾವ್ಗೆ ಖಂಡಿತ ಇರುತ್ತೆ. ಅವರ ಕುಟುಂಬಸ್ಥರಾಗಿರುವಂಥ ಅವರ ಪತ್ನಿಯಾಗಿರುವಂಥ ಪಲ್ಲವಿಗೂ ಕೂಡ ಇರುತ್ತೆ. ನೋಡಿ, ಇಲ್ಲಿ 3 ವಿಚಾರಗಳು ಬಹಳ ಗಮನ ಸೆಳೀತಾ ಇದ್ದಾರೆ. ನಿವೃತ್ತ DG IGP ಪತ್ನಿಗೆ ವಿಡಿಯೋ ಕರೆ ಮಾಡಿದ್ದಂಥ ಓಂ ಪ್ರಕಾಶ್ ಅವರ ಪತ್ನಿ ವಿಡಿಯೋ ಕಾಲ್ ಮಾಡಿದ್ರು ಅವರು. ಈ ಕೊಲೆಯ ನಂತರದಲ್ಲಿ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ವಿಡಿಯೋ ಕಾಲ್ ಮಾಡಿದ್ರು. ಐ ಹ್ಯಾವ್ ಫಿನಿಶ್ಡ್ ಮಾನ್ಸ್ಟರ್ ಅಂತ ಹೇಳಿದ್ದಾರೆ. ಐ ಹ್ಯಾವ್ ಫಿನಿಶ್ಡ್ ಮಾನ್ಸ್ಟರ್ ಅಂತ ಹೇಳಿ ಕರೆ ಮಾಡಿದ್ದಾರೆ ಓಂ ಪ್ರಕಾಶ್ ಅವರ ಪತ್ನಿ. 2 ಮಕ್ಕಳನ್ನು ಹೊಂದಿದ್ರು ಈ ನಿವೃತ್ತ DG ಓಂ ಪ್ರಕಾಶ್. ಓಂ ಪ್ರಕಾಶ್ ಪುತ್ರಿಯನ್ನು ಪೊಲೀಸರಿಗೆ ಕರೆದೊಯ್ದಿದ್ದಾರೆ, ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಪೊಲೀಸರು ಸದ್ಯಕ್ಕೆ ಯಾವ ವಿಚಾರವನ್ನು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ, ಯಾವ ಕಾರಣಕ್ಕಾಗಿದೆ ಏನು ಎತ್ತ ಅಂತ. ಅಲ್ಲಿ ಆ ಮನೆಯಲ್ಲಿ ಸಿಕ್ಕಂಥ ವಸ್ತುಗಳನ್ನು, ಆಯುಧಗಳನ್ನು ಸೀಸ್ ಮಾಡಿದ್ದಾರೆ. ಅವನ್ನು ಟೆಸ್ಟಿಗೆ ಕಳಿಸಲಾಗ್ತಾ ಇದೆ. ಮತ್ತೊಂದು ಕಡೆ ಆ ಮನೆಯಲ್ಲಿದ್ದಂಥವ್ರು ಯಾರ್ಯಾರು, ಕೊಲೆಯಾದಂಥ ಸಂದರ್ಭದಲ್ಲಿದ್ದಂಥವ್ರು ಯಾರ್ಯಾರು, ಅಫ್ಕೋರ್ಸ್ ಅವರ ಪತ್ನಿ ಮತ್ತು ಪುತ್ರಿ. ಹೀಗಾಗಿ ಅವರಿಬ್ಬರನ್ನು ಕೂಡ ಪೊಲೀಸ್ ಠಾಣೆಗೆ ಪೊಲೀಸರು ಕರೆದೊಯ್ದಿದ್ದಾರೆ, ವಿಚಾರಣೆಯನ್ನು ಮಾಡ್ತಾರೆ. ಈ ಕೊಲೆಗೆ ಕಾರಣ ಏನು, ನಿಖರವಾಗಿ ಕಾರಣ ಏನು, ಯಾವ ಕಾರಣಕ್ಕಾಗಿ ಇಂಥ ತೀರ್ಮಾನಕ್ಕೆ ಬರಲಾಯಿತು, ಇದೆಲ್ಲವನ್ನು ಕೂಡ ಪೊಲೀಸರು ವಿಚಾರಣೆಯಲ್ಲಿ ಬಾಯಿಬಿಡಿಸ್ತಾರೆ. ನೋಡಿ, ಇಲ್ಲಿ 1 ದಿನದ 2 ದಿನದ ಗಲಾಟೆ ಇದಲ್ಲ ಅಂತ ಅನಿಸುತ್ತೆ. ಅನೇಕ ದಿನಗಳಿಂದಲೂ ಕೂಡ ಈ ಗಲಾಟೆ ಇತ್ತು. ಈ ಗಲಾಟೆ ಯಾವ ಹಂತಕ್ಕೆ ಬಂದು ತಲುಪಿತು ಅಂತ ಹೇಳಿದ್ರೆ ಸಾವಿನ ಹಂತಕ್ಕೆ, ಕೊಲೆಯ ಹಂತಕ್ಕೆ ಬಂದು ತಲುಪಿದೆ. ಕೂತು ಮಾತನಾಡಿ ಬಗೆಹರಿಸಿಕೊಳ್ಳಬಹುದಾದಂಥ ಸಮಸ್ಯೆ ಆಗಿದ್ದರೆ ಇಷ್ಟು ದಿನ ಎಳೆದು ತಂದು ಕೊಲೆಯ ಹಂತಕ್ಕೆ ಬಂದು ನಿಲ್ತಿತ್ತಾ ಗೊತ್ತಿಲ್ಲ. ಅನೇಕ ವಿಚಾರಗಳು ಅವರ ಸ್ನೇಹಿತರಿಗೆ ಗೊತ್ತಿದ್ದರೂ ಕೂಡ ಬಗೆಹರಿಸುವ ಪ್ರಯತ್ನ ಯಾಕೆ ಮಾಡಲಿಲ್ಲ ಅನ್ನೋದು ಕೂಡ ಇಲ್ಲಿ ಚರ್ಚೆ ಆಗ್ತಾ ಇದೆ.